32ನೇ ಪ್ರಶ್ನೆಯನ್ನು ಗಮನಿಸೋಣ ಮಕ್ಕಳೇ. ಎ ಮತ್ತು ಬಿ ಎಂಬ ಎರಡು ನಗರಗಳ ನಡುವಿನ ದೂರವು 132 ಕಿಲೋಮೀಟರ್ ಆಗಿದೆ. ಈ ನಗರಗಳ ಮಾರ್ಗ ಮಧ್ಯದಲ್ಲಿ ಬರುವ ಪಟ್ಟಣಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮೇಲು ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಈ ಕಾರಣದಿಂದಾಗಿ ಮೇಲು ಸೇತುವೆಗಳ ಮೂಲಕ ಈ ಮಾರ್ಗದಲ್ಲಿ ಚಲಿಸುವ ಒಂದು ಕಾರಿನ ಸರಾಸರಿ ಜವ 11 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗುತ್ತದೆ. ಆದ್ದರಿಂದ ಇದೇ ದೂರವನ್ನು ಕ್ರಮಿಸಲು ಕಾರು ಮೊದಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಕಾರಿನ ಈಗಿನ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಕಾರು ಚಲಿಸುವಂತಹ ದೂರ ಅಂದರೆ ಎ ಮತ್ತು ಬಿ ಎರಡು ಪಟ್ಟಣಗಳಿದೆ ಅಂತೆ. ಆ ಎರಡು ಪಟ್ಟಣಗಳ ನಡುವಿನ ದೂರ ಎಷ್ಟಿದೆ? 132. ಈ ದೂರವನ್ನು ಕ್ರಮಿಸುತ್ತೆ ಕಾರು. ಹಾಗಾದರೆ ಕಾರು ಚಲಿಸುವ ದೂರ ಎಷ್ಟು? 132 ಕಿಲೋಮೀಟರ್ ಆಗಿದೆ. ಹಾಗಾದರೆ ಕಾರಿನ ಸರಾಸರಿ ಜವ ಕೊಟ್ಟಿದ್ದಾರೆ ಮಕ್ಕಳೇ, ನಾವು ಕಂಡುಹಿಡಿಯಬೇಕಾಗತ್ತೆ. ಹಾಗಾಗಿ ಅದನ್ನು ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಅಂತ ತೊಗೊಳ್ತೀವಿ. ಹಾಗಾದರೆ ಸೇತುವೆ ಮೇಲೆ ಚಲಿಸುವಾಗ ಕಾರು ಚಲಿಸುವಾಗ ಏನಾಗುತ್ತೆ? 11 ಕಿಲೋಮೀಟರ್ ಪರ್ ಗಂಟೆ ಜಾಸ್ತಿ ಆಗುತ್ತಂತೆ. ಹಾಗಾದರೆ ಕಾರಿನ ಸರಾಸರಿ ಜವ ಎಷ್ಟಾಗಿದೆ ಅಂತ ತೊಗೊಂಡಿದ್ದೀವಿ? ಎಕ್ಸ್ ಆಗಿದೆ ಅಂತ ತೊಗೊಂಡಿದ್ದೀವಿ. ಸೇತುವೆ ಮೇಲೆ ಏನಾದ್ರು ಚಲಿಸಬೇಕಾದ್ರೆ ಕಾರಿನ ಜವ ಏನಾಗುತ್ತೆ? ಎಕ್ಸ್ ಪ್ಲಸ್ 11 ಆಗುತ್ತೆ. ಏಕೆಂದರೆ ಎಕ್ಸ್ಗಿಂತ 11 ಜಾಸ್ತಿ ಆಗುತ್ತೆ. ಈಗ ನಮಗೆ ಕಾಲ ಇಸ್ ಈಕ್ವಲ್ ಟು ದೂರ ಬೈ ಜವ ಅನ್ನೋದು ಒಂದು ಸೂತ್ರ ಗೊತ್ತಿರಬೇಕು ಮಕ್ಕಳೇ. ಜವ ಇಸ್ ಈಕ್ವಲ್ ಟು ದೂರ ಬೈ ಕಾಲ ಅಂತ ಇರುತ್ತೆ. ಆ ಸೂತ್ರವನ್ನು ನೆನಪು ಮಾಡಿಕೊಳ್ಳಿ. ಹಾಗಾಗಿ ಕಾಲವನ್ನು ನಾವಿಲ್ಲಿ ಪಡ್ಕೊಳ್ತೀವಿ. ಸೇತುವೆಗಿಂತ ಮೊದಲು ಕಾರು ತೆಗೆದುಕೊಳ್ತಿದ್ದಂತಹ ಸಮಯ T1 ಆಗಿರಲಿ ಅಂತ ತಗೊಳ್ತೀವಿ. T1 ಅಂದರೆ ಎಷ್ಟು ನೋಡಿ, ಕಾಲ ಅಂದರೆ T1 ಅಂತ ತಗೊಂಡಿದ್ದೀವಿ. ದೂರ ಎಷ್ಟು ದೂರ ಚಲಿಸುತ್ತೆ? 132 ಕಿಲೋಮೀಟ್ರ್ ದೂರ ಚಲಿಸುತ್ತೆ. ಜವ ಎಷ್ಟು? ಹಾಗಾದರೆ ಟೈಮ್ T1 ಸೇತುವೆಗಿಂತ ಮೊದಲು ಚಲಿಸುತ್ತಿದ್ದಂಥದ್ದು ಎಕ್ಸ್ ಆಗಿರಲಿ ಅಂತ ತೊಗೊಂಡಿದ್ದೀವಲ್ವಾ ಜವ. ಹಾಗಾದರೆ 132/x ಆಗುತ್ತೆ. ಇದನ್ನು 1 ಅಂತ ಕರ್ಕೊಂಡಿದ್ದೀನಿ. ಸೇತುವೆಯ ಮೇಲೆ ಚಲಿಸುವಾಗ ಕಾರು ತೆಗೆದುಕೊಳ್ಳುವಂತಹ ಸಮಯ ಎಷ್ಟು ಮಕ್ಕಳೇ? T2 132 ಕಿಲೋಮೀಟ್ರೇ ಚಲಿಸುತ್ತೆ. ಅದರ ಜವ ಎಷ್ಟಾಗಿರುತ್ತೆ? ಎಕ್ಸ್ ಪ್ಲಸ್ 11 ಆಗಿರುತ್ತೆ. 132/x ಪ್ಲಸ್ 11. ಈಗ ಮುಂಚೆಗಿಂತ ನೋಡಿ, ಸೇತುವೆಯ ಮೇಲೆ ಚಲಿಸುವಾಗ ಕಾರು ಎಷ್ಟು ಟೈಮನ್ನು ತೊಗೊಳುತ್ತೆ ಅಂತಂದರೆ ಮುಂಚೆಗಿಂತ 1 ಗಂಟೆ ಕಡಿಮೆ ತೊಗೊಳುತ್ತೆ. ಮುಂಚೆ ಅಂತಂದರೆ T1ಗಿಂತ 1 ಗಂಟೆ ಕಡಿಮೆ ತೊಗೊಳುತ್ತೆ. ಅರ್ಥ ಆಯ್ತಾ? T2 ಈಸ್ ಈಕ್ವಲ್ ಟು ಏನಾಗುತ್ತೆ? T1 ಮೈನಸ್ T1 ಅಂತ ಆಗುತ್ತೆ. ಇದನ್ನು ನಾವು ಈ ರೀತಿ ಬರ್ಕೋಬೋದಾ ಮಕ್ಕಳೇ? T1 T2ನೂ ಕೂಡ ಈ ಕಡೆ ತೊಗೊಂಡು 1 ಆ ಕಡೆ ಕಳಿಸಿದ್ದೀನಿ ಅಷ್ಟೇ ಮಕ್ಕಳೇ. T1 ಮೈನಸ್ T2 ಈಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ನೋಡಿ, ಇದಕ್ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. T1 ಮೈನಸ್ T2 ಈಸ್ ಈಕ್ವಲ್ ಟು 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. T1 ಅಂದರೆ ಎಷ್ಟಿದೆ? 132/x ಮೈನಸ್ ಆಗಿ ಹಾಕ್ಕೊಂಡಿದ್ದೀನಿ. T2 ಅಂದರೆ ಎಷ್ಟಿದೆ? 132/x ಪ್ಲಸ್ 11 ಈಸ್ ಈಕ್ವಲ್ ಟು 1 ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಇದು ಅರ್ಥ ಆಯ್ತಲ್ವಾ? ಈಗ ನೋಡಿ, ಮುಂದಿನ ಅಂತ ಇಲ್ಲಿ 132 ಇದೆ. 132 ಎರಡರ ಹತ್ರನೂ ಇರೋದ್ರಿಂದ ನಾವು ಕಾಮನ್ ತೆಗೆದಿದ್ದೀವಿ. ಇಲ್ಲಿ ಉಳ್ಕೊಂಡಿದ್ದು 1/x ಮೈನಸ್ ಇಲ್ಲಿ ಉಳ್ಕೊಂಡಿದ್ದು 1/x ಪ್ಲಸ್ 11 ಈಸ್ ಈಕ್ವಲ್ ಟು 1. ಓಕೆ, 132ನ ಈ ಕಡೆ ಕಳ್ಸೋಣ ಮಕ್ಕಳೇ. ಇಲ್ಲಿ ಗುಣಿಸ್ತಾ ಇದೆ, ಈ ಕಡೆ ಬಂದರೆ ಬಾಗಿಸುತ್ತೆ. ಓಕೆ, 132 ಒಂದು ಕಡೆ ಬಂದರೆ 1/132 ಆಯಿತು. ಈಗ ಇಲ್ಲಿರೋದು ಛೇದವನ್ನು ಗುಣಿಸಿ x ಇಂಟು ಎಕ್ಸ್ ಪ್ಲಸ್ 11. ಈ ಅಂಶಕ್ಕೆ ಈ ಛೇದವನ್ನು ಗುಣಿಸಿ 1 ಇಂಟು ಎಕ್ಸ್ ಪ್ಲಸ್ 11 ಮೈನಸ್ ಹಾಗೆ ಹಾಕ್ಕೊಳ್ಳಿ. 1 ಇಂಟು ಎಕ್ಸು ಹಾಗೆ ಬರ್ಕೊಂಡಿದ್ದೀನಿ. ಓಕೆ, ಗುಣಿಸಿದ್ದನ್ನು ಮಾಡ್ತಾ ಹೋಗೋಣ ಮಕ್ಕಳೇ. 1ಅನ್ನು ಇದಕ್ಕೆ ಗುಣಿಸಿದ್ರೆ ಎಕ್ಸ್ ಪ್ಲಸ್ 11 ಬರುತ್ತೆ. ಮೈನಸ್ ಎಕ್ಸ್ ಇಂಟು 1 ಎಕ್ಸೇ ಬರುತ್ತೆ. ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವಯರ್ ಪ್ಲಸ್ 11 ಇಂಟು ಎಕ್ಸು 11x ಆಯಿತು. ಈಸ್ ಈಕ್ವಲ್ ಟು 1/132 ಹಾಗೆ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ 11 ಮೈನಸ್ ಎಕ್ಸು, ಇದರಲ್ಲಿ ಎಕ್ಸು ಚಿಹ್ನೆಗಳು ಆಪೋಸಿಟಲ್ಲಿದೆ. ಹಾಗಾಗಿ ಎಕ್ಸು ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? 11 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಈಸ್ ಈಕ್ವಲ್ ಟು 132. 1/132. ಓಕೆ, ಈಗ ಓರೆ ಗುಣಾಕಾರವನ್ನು ಮಾಡಿ ಮಕ್ಕಳೇ. ಈಕ್ವಲ್ಸ್ನ ಎಡಭಾಗದಲ್ಲಿ ಅಂಶ ಮತ್ತು ಛೇದ ಇದೆ. ಈಕ್ವಲ್ಸ್ನ ಬಲಭಾಗದಲ್ಲೂ ಅಂಶ ಮತ್ತು ಛೇದ ಇರೋದ್ರಿಂದ ಓರೆ ಗುಣಾಕಾರವನ್ನು ಮಾಡಬೇಕು. ಅಂದರೆ 11ಕ್ಕೆ 132ನ ಗುಣಿಸ್ಬೇಕು. ಈಸ್ ಈಕ್ವಲ್ ಟು 1ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 11xನ್ನು ಗುಣಿಸ್ಬೇಕು. ಈಗ 11ನ 132ಗೆ ಗುಣಿಸಿದ್ರೆ 1452 ಬರುತ್ತೆ ಮಕ್ಕಳೇ. ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಇಂಟು 1 11xೇ ಬರುತ್ತೆ. ಇದನ್ನು ಆದರ್ಶ ರೂಪಕ್ಕೆ ತೊಗೊಂಬರ್ತಾ ಇದ್ದೀನಿ ಮಕ್ಕಳೇ. ಏನು ಮಾಡ್ತಾಯಿದ್ದೀನಿ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 11xನ ಹಾಗೆ ಬರ್ಕೊಳ್ಳೋದು. 1452ನ ಈಕ್ವಲ್ಸಿಂದ ಈ ಕಡೆ ತೊಗೊಂಬರೋದು. ಮೈನಸ್ 1452 ಆಗುತ್ತೆ. ಈಸ್ ಈಕ್ವಲ್ ಟು 0. ಇದು ನಿಮಗೆ ಬಂದಿರುವಂತಹ ವರ್ಗ ಸಮೀಕರಣ. ಈ ವರ್ಗ ಸಮೀಕರಣವನ್ನು ಈಗ ಬಿಡಿಸೋಣ ಮಕ್ಕಳೇ. ಇದನ್ನು ಸೂತ್ರದ ಸಹಾಯದಿಂದ ಬೇಕಾದರೂ ಬಿಡಿಸ್ಬೋದು ಮತ್ತು
ಅಪವರ್ತನ ಸಹಾಯದಿಂದ ಬೇಕಾದರೂ ಬಿಡಿಸ್ಬೋದು. ನಾನಿಲ್ಲಿ ಅಪವರ್ತನ ಸಹಾಯದಿಂದ ಬಿಡಿಸುವಂಥದ್ದನ್ನ ಹೇಳ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಮೈನಸ್ 1452 = 0 ಈ ಸಮೀಕರಣವನ್ನು ಮಧ್ಯಪದವನ್ನು ವಿಭಜಿಸಿದ್ದೀನಿ ಮಕ್ಕಳೇ. 11x ನಾನಿಲ್ಲಿ ವಿಭಜಿಸ್ತಾ ಇದ್ದೀನಿ. 11x ಯಾವ ರೀತಿ ವಿಭಜಿಸಿದ್ದೀನಿ ಅಂದರೆ 44x ಮತ್ತು -32x ಆಗಿ ವಿಭಜಿಸ್ಕೊಂಡಿದ್ದೀನಿ. ಇದು 44 ಮತ್ತು 33ನ ಗುಣಿಸಿದ್ರೆ 1452 ಬರುತ್ತೆ. 44 ಮತ್ತು 33ನ ಮೈನಸ್ ಮಾಡಬೇಕು, ಅಂದರೆ ಕಳಿಬೇಕು. ಕಳೆದ್ರೆ ಎಷ್ಟು ಬರಬೇಕು ಮಕ್ಕಳೇ? +11 ಬರಬೇಕು. ಕಳೆದ್ರೆ +11 ಬರಬೇಕು ಅಂದರೆ ಒಂದಕ್ಕೆ ಪ್ಲಸ್ಸು ಒಂದಕ್ಕೆ ಮೈನಸ್ ಇರಬೇಕು. ಆದರೆ ಕಳೆದ್ರೆ ಪ್ಲಸ್ಸೇ ಬರಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಪ್ಲಸ್ ಕೊಡಬೇಕು ಮಕ್ಕಳೇ. 44ರ ಚಿಹ್ನೆ ಪ್ಲಸ್ ಕೊಟ್ಕೊಂಡು 33ಕ್ಕೆ ಮೈನಸ್ ಕೊಡಬೇಕು. ಸರಿನಾ ಮಕ್ಕಳ? ಇದ್ರ ಬಗ್ಗೆ ಎಲ್ಲ ನಾನು ಒಂದು ವೀಡಿಯೋನ ಮಾಡಿದ್ದೀನಿ ಮಕ್ಕಳ, ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂಥ ವೀಡಿಯೋನ ಮಾಡಿದ್ದೀನಿ. ಅದರಲ್ಲಿ ಇದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ, ಅದನ್ನು ಅಬ್ಸರ್ವೇಷನ್ ಮಾಡಿ ಮಕ್ಕಳೇ. ನೋಡಿ, ಎಕ್ಸು ಸ್ಕ್ವೇರ್ ಮತ್ತು ಅಂದರೆ ಪ್ಲಸ್ 44x, ಇದರಲ್ಲಿ ಎಕ್ಸ್ ಕಾಮನ್ ಇದೆ, ಇದನ್ನು ತೆಗಿರಿ. ಇಂಟು ಇಲ್ಲಿ ಉಳ್ಕೊಂಡಿದ್ದು ಎಕ್ಸು ಪ್ಲಸ್ 44 ಮೈನಸ್ 33ನ ಕಾಮನ್ ತೆಗಿರಿ. ಇಲ್ಲಿ ಉಳ್ಕೊಂಡಿದ್ದು ಎಕ್ಸು ಮೈನಸ್ನ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಆಗುತ್ತೆ. 1452 33ನ ಕಾಮನ್ ತೆಗೆದಿರೋದ್ರಿಂದ 44 ಆಗುತ್ತೆ. =0. ಇಲ್ಲಿ ಕಾಮನ್ ಆಗಿರೋದು x + 44, ಇಲ್ಲಿ ಉಳ್ಕೊಂಡಿದ್ದು x - 33ನ ಬರ್ಕೊಂಡಿದ್ದೀನಿ. =0. x + 44ನ 0ಗೆ ಈಕ್ವೇಟ್ ಮಾಡಿ, x - 33ನ 0ಗೆ ಈಕ್ವೇಟ್ ಮಾಡಿ. x +44ನ ಈ ಕಡೆ ಕಳಿಸಿದ್ರೆ -44 ಆಗುತ್ತೆ. x 33 ಆಗುತ್ತೆ. ಓಕೆನಾ ಮಕ್ಕಳ? ಜವ ಯಾವಾಗಲೂ ಧನಾತ್ಮಕವಾಗಿರೋದ್ರಿಂದ ಕಾರಿನ ಸರಾಸರಿ ಜವ ಎಷ್ಟಾಗುತ್ತೆ ಮಕ್ಕಳೇ? 33 km/ಗಂಟೆ ಆಗಿರುತ್ತೆ.